ಕೀರ್ತಿ, ಇವತ್ ಮತ್ತೆ ಲೇಟ್ ಬಂದ್ರಿ? ಸರ್ 5 ನಿಮಿಷ ಸಂಬಂಧ ಏನಾಗ್ತೈತ್ರಿ? ಜಾಬ್ ಅಲ್ಲಿ ಇರ್ಬೇಕಾದ್ರೆ ಬೆಂಗಳೂರಿಂದ ಕೊಚ್ಚಿ ಹೋಗೋ ಫ್ಲೈಟ್ ಹಿಡಿಬೇಕಿತ್ತು. ಬರೀ 30 ಸೆಕೆಂಡ್ಸ್ ಲೇಟ್ ಮಾಡಿದಕ್ಕೆ ಫ್ಲೈಟ್ ಹೊರಟೋಯ್ತು. ನೆಕ್ಸ್ಟ್ ಫ್ಲೈಟ್ ಬೇಕು ಅಂದ್ರೆ 3 ಅವರ್ಸ್ ಆದ್ಮೇಲೆ ಇತ್ತು. ಆದ್ರೆ ಆ ಫ್ಲೈಟ್ಗೆ ಟಿಕೆಟ್ಗೆ ನಾನೇ ಪೇ ಮಾಡಬೇಕಾಗಿತ್ತು, ಯಾಕಂದ್ರೆ ಕಂಪನಿಯವರಂತೂ ಕೊಡಲ್ಲ. ಸೊ ನನ್ನ ಸ್ಯಾಲರಿ ಇದ್ದು 23,000. ಅವಾಗ 7,500 ಕೊಟ್ಟು ನಾನು ಆ ಫ್ಲೈಟ್ ನ ಬುಕ್ ಮಾಡ್ಕೊಂಡಾಗಿತ್ತು. ಅಪ್ರಾಕ್ಸಿಮೇಟ್ಲಿ 30% ಆಫ್ ಮೈ ಸ್ಯಾಲರಿ, 1 ಮಂತ್ ಸ್ಯಾಲರಿನ 30% ಹಣನ ನಾನು ಅವತ್ತು ಕಳ್ಕೊಂಡೆ, ಬರೀ 30 ಸೆಕೆಂಡ್ಸ್ ಲೇಟ್ ಆಗಿದೆ. ನೀವು 5 ನಿಮಿಷ ಲೇಟ್ ಆದ್ರೆ ಏನಾಗುತ್ತೆ ಅಂತ ಕೇಳ್ತಿದ್ರೆ, ಯಾವ್ದಾದ್ರು ಬರ್ಡೇಗೆ ಹೋಗ್ತಿದ್ರೆ ಕೇಕ್ ಕಟ್ ಮಾಡಿಬಿಟ್ಟಿದ್ದಾರೆ, ಬರೀ 5 ನಿಮಿಷ ಲೇಟ್ ಆಗಿದೆ. ನೆಕ್ಸ್ಟ್ ಬರ್ಡೇಗೆ ಕೇಕ್ ಕಟ್ ಮಾಡ್ಬೇಕಾದ್ರೆ ನೀವು ಅವ್ರ ಪಕ್ಕ ನಿಲ್ಬೇಕು ಅಂದ್ರೆ ಯು ಹ್ಯಾವ್ ಟು ವೇಟ್ ಫಾರ್ 1 whole year. ಸೊ 5 minutes ಲೇಟ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದೇ ನಿಮ್ಮ ಲೈಫ್ ಸ್ಟೈಲ್ ಆಗಬಾರ್ದು ಅನ್ನೋದು ಇಂಪಾರ್ಟೆಂಟ್. ಹಾಗಾಗಿ ಡೋಂಟ್ ಆಸ್ಕ್ ಬರೀ 5 ನಿಮಿಷ ಲೇಟ್ ಆದ್ರೆ ಏನಾಗುತ್ತೆ ಅಂತ. ಹೇಳ್ತಾ ಇರೋದು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮುಂದೆ ಶೇರ್ ಮಾಡಿ, ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ.